ಹಾಯ್ ಹಲೋ ಎಲ್ಲರಿಗೂ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ಸ್ಪಿರೇಷನ್. ಹಾಗೆ ಯಾರೆಲ್ಲ ಈ ಕತೆನ ಓದಬೇಕು ಅನಿಸುತ್ತೆ ಡಿಸ್ಕ್ರಿಪ್ಷನ್ ಕೆಳಗಡೆ ಟ್ರಾನ್ಸ್ಕ್ರಿಪ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಕತೆ ಪೂರ್ತಿ ರೈಟಿಂಗಲ್ಲಿರುತ್ತೆ, ಅದನ್ನು ಕೂಡ ನೀವು ಓದ್ಬೋದು. ಈಗ ಋಣಾನುಬಂಧ 14 ಶ್ರುತಿ. ಯಾಕಕ್ಕ ಈ ರೀತಿ ಹೇಳ್ತೀಯಾ? ನಾನು ಓದ್ಕೊಳ್ತಿದ್ದೆ, ಹಾಗಾಗಿ ಕೇಳಿಸ್ಲಿಲ್ಲ, ಅದಕ್ಕೆ ಮಾತಾಡಲಿಲ್ಲ. ಶಾಲಿನಿ, ಸಾಕು ನಡಿ, ನಿನ್ನ ಡ್ರಾಮಾ ಎಲ್ಲ ನೋಡಿದ್ದೀನಿ. ಅಲ್ಲಿ ಅಪ್ಪ ಕರಿತಾ ಇದ್ದಾರೆ. ಶ್ರುತಿ, ಸರಿ ಬಿಡಕ್ಕ, ನಾನು ಏನೇ ಮಾತಾಡಿದ್ರು ಹಾಗೆ ಕಾಣಿಸುತ್ತೆ. ಶಾಲಿನಿ, ಮತ್ತೆ ಇನ್ನೇನು ಓದ್ತಾ ಇರೋದು? PUC, ಬಟ್ ಆಡೋದೆಲ್ಲ MBBS ಓದೋ ಹುಡುಗಿ ಥರ ಬಿಲ್ಡಪ್ ಕೊಡ್ತೀಯ. ಸಾಕು ಇವಾಗ ಮಾತಾಡಿದ್ದು, ಅಪ್ಪ ಕರಿತಾ ಇದ್ದಾರೆ ನಡಿ. ಶ್ರುತಿ, ಸರಿ ಎಂದು ಅಪ್ಪನ ಹತ್ತಿರ ಬಂದು, ಏನಪ್ಪ ಕರೆದ್ರಂತೆ? ರಾಮೇಗೌಡರು ಅಷ್ಟೊಂದು ಸಾರಿ ಕೂಗಿದ್ರು, ಯಾಕೆ ಮಾತಾಡಿಲ್ಲ? ಮಲಗಿದ್ದ ಮಗಳೇ? ಶ್ರುತಿ, ಇಲ್ಲ ಅಪ್ಪ, ಓದ್ಕೊಳ್ತಾ ಇದ್ದೆ, ಕೇಳಿಸಿಲ್ಲ, ಕ್ಷಮಿಸಿ ಅಪ್ಪ. ಹಂಗೆ ಬರ್ತಾರೆ. ಮೂವರು ಸೇರಿ ಅಡುಗೆ ಮಾಡಿ, ಹಾಗೆ ಅಮ್ಮನಿಗೆ ಹೆಲ್ಪ್ ಮಾಡಿ, ಹಾಗೆ ನಾಳೆ ಬೇಗ ಎದ್ದೇಳಿ ಲಗ್ನ ಪತ್ರಿಕೆ ಬರ್ಸೋಕೆ ಹೋಗಬೇಕು, ಆಯಿತಾ? ಶಾಲಿನಿ, ಅವರು ಬರ್ತಾರಾ ಅಪ್ಪ? ಹ್ಞೂ ಮಗಳೇ, ಅಳಿಯಂದ್ರು ಬರ್ತಾರೆ, ನೀನು ಇಷ್ಟು ದಿವಸ ಥರ ಮಲ್ಕೋಬೇಡ, ನಾಳೆ ಬೇಗ ಎದ್ದೇಳು, ಆಯಿತಾ? ಶಾಲಿನಿ, ಆಯಿತು ಅಪ್ಪ ಎಂದು ಹೋಗಿ ಮಲ್ಕೋತಾಳೆ. ಶ್ರುತಿ ಅಮ್ಮನ ಹತ್ತಿರ ಹೋಗಿ, ಅಮ್ಮ ನೀವು ಎದ್ದೇಳುವಾಗ ನನ್ನನ್ನು ಎಪ್ಸಿ, ಆಯಿತಾ? ಅನುರಾಧ, ಆಯ್ತಮ್ಮ, ಇವಾಗ ಹೋಗಿ ಮಲ್ಕೋ, ತುಂಬ ಲೇಟ್ ಆಗಿದೆ. ಶ್ರುತಿ, ಸರಿಯಮ್ಮ ಎಂದು ಹೋಗಿ ಮಲ್ಕೋತಾಳೆ. ಇತ್ತ ಮರುದಿನ 3 ಗಂಟೆಗೆ ಅಲಾರಾಂ ಬಡಿದುಕೊಳ್ಳುತ್ತದೆ. ಸುಲೋಚನಾ, ಯಾಕ್ರಿ ಇಷ್ಟೊತ್ತಿಗೆ ಅಲಾರಾಂ ಹಾಕಿದ್ದೀರಾ? ಆಫ್ ಮಾಡಿ ಮಲ್ಕೊಳ್ಳಿ. ನಾರಾಯಣಗೌಡರು, ಇವತ್ತು ಬೀಗರ ಮನೆಗೆ ಹೋಗಬೇಕು, ಮರೆತು ಬಿಟ್ಟ, ಎದ್ದೇಳು, ಬೇಗ ಸ್ನಾನ ಮಾಡಿ ರೆಡಿಯಾಗು. ಸುಲೋಚನಾ, ಅಯ್ಯೋ ರೀ, ನವನೀತ್ ಬರಲ್ಲ ಅಂತಿದ್ದ, ಹೋಗಿ ಎಬ್ಸಿ, ನಾನು ಸ್ನಾನಕ್ಕೆ ಹೋಗ್ತೀನಿ. ಹಾಗೆ ಹಣ್ಣಿನ ಅಂಗಡಿಯವನಿಗೆ ಕಾಲ್ ಮಾಡಿ ಅರ್ಜೆಂಟ್ ಒಂದು ಸ್ವಲ್ಪ ಹಣ್ಣು, ಎಲೆ, ಅಡಿಕೆ, ಬಾಳೆಹಣ್ಣು, ಹೂವು ಎಲ್ಲ ಬೇಕು, 4:15 ಅಂತ ಹೇಳಿ. ನಾರಾಯಣಗೌಡರು, ಲಿಸ್ಟ್ ಹೇಳ್ತಾ ಕೂತ್ಕೋಬೇಡ, ಬೇಗ ಸ್ನಾನ ಮಾಡ್ಕೊಂಡು ಬಾ ಎಂದು ನವನೀತ್ ರೂಮ್ ಹತ್ತಿರ ಹೋಗಿ ನವನೀತ್ ಅಂತ ತುಂಬ ಕರೀತಾರೆ. ನವನೀತ್ ತುಂಬ ಗಾಢವಾದ ನಿದ್ರೆಯಲ್ಲಿ ನಿದ್ರಿಸುತ್ತಿರುವುದರಿಂದ ಎಚ್ಚರವಾಗಲಿಲ್ಲ. ನಾರಾಯಣಗೌಡರು ಒಂದೆರಡು ಬಾರಿ ಡೋರ್ ಕೂಡ ತಟ್ಟುತ್ತಾರೆ, ಆದರೂ ನವನೀತ್ಗೆ ಎಚ್ಚರವಾಗಲಿಲ್ಲ. ಇದನ್ನು ನೋಡಿದ ನಾರಾಯಣಗೌಡರು ಅವನ ಮೊಬೈಲ್ಗೆ ಕಾಲ್ ಮಾಡುತ್ತಾರೆ. ಮೊಬೈಲ್ ರಿಂಗ್ ಆಗೋದು ಕೇಳಿ ನವನೀತ್ ತಟ್ಟಂತ ಎಚ್ಚರಗೊಳ್ಳುತ್ತಾನೆ, ಆದರೆ ಗಂಟೆರೆಯದೆ ಮೊಬೈಲ್ನ ಕಾಲ್ ರಿಸೀವ್ ಮಾಡಿ ಹಲೋ ಅಂತಾನೆ. ನಾರಾಯಣಗೌಡರು, ಎಷ್ಟೊತ್ತಿಂದಾನೋ ನಿನ್ನನ್ನು ಎಬ್ಸೋದು, ಎದ್ದು ಬಂದು ಬಾಗಿಲು ತೆಗಿ. ನವನೀತ್, ನೀವಾ ಅಪ್ಪ? ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡಿದ್ದೀರಾ? ಇನ್ನೂ ಬೆಳಗ್ಗೆ ಆಗಿಲ್ಲ ಅಪ್ಪ, ಮಲ್ಕೊಳ್ಳಿ, ಬೆಳಗ್ಗೆ ಮಾತಾಡೋಣ. ನಾರಾಯಣಗೌಡರು, ನವನೀತ್, ಬೀಗರ ಮನೆಗೆ ಹೋಗಬೇಕು, ಎದ್ದು ಬಂದು ಬಾಗಿಲು ತೆಗಿ. ನವನೀತ್, ಸರಿ ಅಪ್ಪ ಎಂದು ಡೋರ್ ಓಪನ್ ಮಾಡಿ, ನೀವೇ ಹೋಗಿ ಬನ್ನಿ ಅಪ್ಪ, ನಾನು ಆಫೀಸ್ಗೆ ಹೋಗ್ತೀನಿ. ನಾರಾಯಣಗೌಡರು, ಆಗಲ್ಲ, ಮದುವೆ ಹುಡುಗ ಮತ್ತು ಹುಡುಗಿ ಅವರ ಕುಟುಂಬದ ಒಟ್ಟಿಗೆ ಹೋಗಿ ಪುರೋಹಿತರಿಗೆ ತಾಂಬೂಲ ಕೊಟ್ಟು ಲಗ್ನ ಪತ್ರಿಕೆ ಬರೆಸಬೇಕು, ಅದಕ್ಕೆ ಬೇರೆ ರೆಡಿಯಾಗಿ ಬಾ ನವನೀತ್. ಸರಿ ಅಪ್ಪ ಎಂದು ಹೇಳಿ ಸ್ನಾನಕ್ಕೆ ಹೋಗ್ತಾನೆ. ಇತ್ತ ಸುಲೋಚನಾ, ರೀ, ನಂದು ಸ್ನಾನ ಆಯಿತು, ನೀವು ಹೋಗಿ, ನಾನು ರೆಡಿ ಆಗ್ತೀನಿ. ಸರಿ ಕಣೆ, ಆದರೆ ಹಣ್ಣಿನ ಅಂಗಡಿಯವನಿಗೆ ಕಾಲ್ ಮಾಡಿ ಹೋಗ್ತೀನಿ. ಆಯಿತು. ಸುಲೋಚನಾ, ಸರಿ ರೀ. ನವನೀತ್ ಎದ್ದೇಳಿದ್ನಾ? ನಾರಾಯಣಗೌಡರು, ಎಬ್ಬಿಸಿ ಸ್ನಾನಕ್ಕೆ ಕಳಿಸಿ ಬಂದೆ. ಹಲೋ ಸುಬ್ಬುರಾವ್, ನಾನಪ್ಪ. ನಾರಾಯಣಗೌಡರು, ಗಾಬರಿ ಮಾಡ್ಕೋಬೇಡ, ಇಷ್ಟೊತ್ತಲ್ಲಿ ಕಾಲ್ ಮಾಡವ್ರೆ ಅಂತ. ನಮ್ಮ ಬೀಗರ ಮನೆಗೆ ಹೋಗೋದಿತ್ತು, ಅರ್ಜೆಂಟು, ಅದಕ್ಕೆ 4:15 ಹಣ್ಣು, ಹೂವು, ಎಲೆ, ಅಡಿಕೆ, ಬಾಳೆಹಣ್ಣು ಕೊಡಪ್ಪ, ನಿಮ್ಮ ಮನೆ ಹತ್ರನೇ ಬರ್ತೀವಿ. ಸುಬ್ಬುರಾವ್, ಆಯಿತು ಬನ್ನಿ ಗೌಡ್ರೆ, ಎಷ್ಟು ಬೇಕು ಹೇಳಿ, ಈಗಲೇ ಇಡುತ್ತೇನೆ. ನಾರಾಯಣಗೌಡರು, ಎಲ್ಲವನ್ನು 2 kg ಕಟ್ಟಿಡು. ಸುಬ್ಬುರಾವ್, ಆಯಿತು ಗೌಡ್ರೆ, ನೀವು ಬನ್ನಿ. ಮಲ್ಲಿಗೆ ಹೂ ಕೂಡ ರಾತ್ರಿ ಕಟ್ಟಿದ್ದಾರೆ, ಫ್ರೆಶ್ ಆಗಿ ಕಟ್ಟಿದ್ದಾರೆ. ನಾರಾಯಣಗೌಡರು, ಸರಿ ಆಯ್ತಪ್ಪ, ಕಟ್ಟಿಡಪ್ಪ, ಬರ್ತೀವಿ ಎಂದು ಕಾಲ್ ಕಟ್ ಮಾಡಿ ಸ್ನಾನಕ್ಕೆ ಹೋಗ್ತಾರೆ. ಇತ್ತ ಅನುರಾಧ ಕೂಡ ಬೆಳಗ್ಗೆನೇ ಎದ್ದು ಶ್ರುತಿನ ಏಳಿಸಿ, ಮಗಳೇ, ಮನೆ ಕಸ ಎಲ್ಲ ಗುಡಿಸಿ ಮನೆ ಒರೆಸು, ನಾನು ಅಡುಗೆ ಮನೆ ಕ್ಲೀನ್ ಮಾಡಿ ಅಡುಗೆ ರೆಡಿ ಮಾಡುತ್ತೇನೆ. ಶ್ರುತಿ, ಸರಿ ಎಂದು ಎರಡು ಕೈಗಳನ್ನು ಉಜ್ಜಿ ತನ್ನ ಮುಖಕ್ಕೆ ಒತ್ತಿಕೊಂಡು ದೇವರ ಮನೆ ಹತ್ತಿರ ಬಂದು ದೇವರ ಫೋಟೋ ನೋಡಿ ನಮಸ್ಕಾರ ಮಾಡಿ 1 ಲೋಟ ನೀರು ಕುಡಿದು ಕೆಲಸ ಶುರು ಮಾಡುತ್ತಾಳೆ. ಎಷ್ಟು ಅಚ್ಚುಕಟ್ಟಾಗಿ ಕಸ ಗುಡಿಸಿ ನೆಲ ಒರೆಸುತ್ತಾಳೆಂದರೆ ಒಂದು ಚೂರು ಧೂಳು ಕಲೆ ಇಲ್ಲದಂತೆ ಒರೆಸಿ, ಸ್ನಾನಕ್ಕೆ ನೀರೊಳಗೆ ಉರಿ ಹಾಕಿ, ಮನೆ ಮುಂದೆ ಇರುವ ಗಿಡಗಳಿಗೆಲ್ಲ ನೀರು ಹಾಕಿ, ಹಾಗೆ ಪಡಸಾಲೆ ತೊಳೆದು ಮನೆ ಮುಂದೆ
ಇರುವ ಅಂಗಳವನ್ನು ತೊಪ್ಪೆಯಿಂದ ತಾರಿಸಿ ಒಂದು ಸುಂದರವಾದ ರಂಗೋಲಿಯನ್ನು ಹಾಕುತ್ತಾ ಇರುತ್ತಾಳೆ. ಇತ್ತ ಅನುರಾಧ ಕೂಡ ಅಡುಗೆ ಮನೆ ಕ್ಲೀನ್ ಮಾಡಿ ಅಡುಗೆ ಮಾಡಲು ಶುರು ಮಾಡಿರುತ್ತಾಳೆ. ರಾಮೇಗೌಡರು ಎದ್ದು ಬಂದು, ಎಷ್ಟೊತ್ತಿಗೆ ಎದ್ದೆ ಮಗಳೇ, ಇಷ್ಟು ಬೇಗ ಎಲ್ಲ ಕೆಲಸ ಮಾಡ್ತಿದ್ದೀಯ? ಶ್ರುತಿ, ಅಮ್ಮ ಎದ್ದಾಗಲೇ ಎದ್ದೆ ಅಪ್ಪ, ಸ್ನಾನಕ್ಕೆ ನೀರು ಕಾದಿದೆ, ಹೋಗಿ ಸ್ನಾನ ಮಾಡ್ಕೊಳ್ಳಿ. ರಾಮೇಗೌಡರು, ನೀನು ಹೋಗಿ ಸ್ನಾನ ಮಾಡ್ಕೊ ಮಗಳೇ, ನಾನು ಸ್ವಲ್ಪ ಗದ್ದೆ ಹತ್ತಿರ ಹೋಗಿ ಬರುತ್ತೇನೆ. ಶ್ರುತಿ, ಸರಿಯಪ್ಪ ಎಂದು ರಂಗೋಲಿ ಬಿಟ್ಟು ಕಲರ್ಸ್ ಹಾಕಿ ವೆಲ್ಕಮ್ ಟು ಮೈ ಹೋಮ್ ಎಂದು ಬರೆದು ಅಮ್ಮನ ಹತ್ತಿರ ಹೋಗಿ ಏನಾದರೂ ಹೆಲ್ಪ್ ಮಾಡಲಾ ಅಮ್ಮ ಅಂತ ಕೇಳ್ತಾಳೆ. ಅನುರಾಧ, ಇವಾಗೇನು ಬೇಡಮ್ಮ, ನೀನು ಸ್ನಾನ ಮಾಡಿ ದೇವರ ಪೂಜೆ, ಹೊಸಲು ತುಳಸಿ ಪೂಜೆ ಮಾಡು. ಶ್ರುತಿ, ಅಮ್ಮ ನಿಮ್ಮ ಹತ್ತಿರ ಇರೋ ಬ್ಲೂ ಸಿಂಪಲ್ ಸೀರೆ ಕೊಡಿ, ನನ್ನ ಬ್ಲ್ಯಾಕ್ ಬ್ಲೌಸಿಗೆ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಳ್ತೀನಿ, ಪೂಜೆ ಮಾಡ್ತೀನಿ ಅಲ್ವಾ? ಅನುರಾಧ, ಅಷ್ಟೇ ತಾನೇ, ಅದನ್ನು ನನ್ನ ಹತ್ತಿರ ಬೇರೆ ಕೇಳ್ತೀಯಾ? ಹೋಗಿ ತಗೊಂಡು ಉಟ್ಕೋ. ಹೆಣ್ಣು ಮಕ್ಕಳು ಯಾವಾಗಲೂ ನಮ್ಮ ಸಂಸ್ಕೃತಿಯನ್ನು ಉಡುಪ ಸೀರೆಯಲ್ಲಿ ಚಂದ ಕಾಣಿಸುತ್ತಾರೆ. ನಿಮ್ಮಕ್ಕನಿಗೆ ಇದನ್ನೆಲ್ಲ ಹೇಳಿದರೂ ಅರ್ಥವಾಗೋಲ್ಲ, ಆದರೆ ನಿನಗೆ ಹೇಳದೇ ಇದ್ದರೂ ಎಲ್ಲವೂ ಅರ್ಥವಾಗುತ್ತದೆ, ಅದೇ ಖುಷಿ ವಿಚಾರ. ಲೇಟ್ ಮಾಡಬೇಡ, ಬೇಗ ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡು. ಶ್ರುತಿ ಕೂಡ ಬೇಗ ಬೇಗ ಸ್ನಾನ ಮಾಡಿಕೊಂಡು ಆ ಸೀರೆ ಉಟ್ಟಿಕೊಂಡು ಒಳ್ಳೆ ದಂತದ ಬೊಂಬೆ ಥರ ರೆಡಿಯಾಗಿ ದೇವರ ಫೋಟೋ ಕ್ಲೀನ್ ಮಾಡಿ ಅದಕ್ಕೆ ಗಂಧ ಚೆಂದ ಹಾಕಿ ಹೂವನ್ನು ಇಟ್ಟು ಹೊಸಲಿಗೆ ಅರಿಶಿನ ಕುಂಕುಮ ಹಾಕಿ ರಂಗೋಲಿ ಬಿಟ್ಟು